ಅಹಂಕಾರದಿಂದ ವರ್ತನೆ ಆರೋಪ. ಬೆಸ್ಕಾಂ ಇಲಾಖೆ ಮಹಾವೀರ್ ವಿರುದ್ಧ ಕ್ರಮಕ್ಕೆ ಆಗ್ರಹ. ಮೊಳಕಾಲ್ಮೂರು ಪಟ್ಟಣದಲ್ಲಿ ಬೆಸ್ಕಾಂ ಇಲಾಖೆಯ ವಿರುದ್ಧ ರೈತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು. ಹಿರಿಯೂರು ತಾಲೂಕಿನ ಇಇ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಾವೀರ್ ಅವರು ಮೊಳಕಾಲ್ಮೂರು ತಾಲೂಕಿನ ರೈತರಿಗೆ ಅವಮಾನ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಮಹಾವೀರ್ ಅವರನ್ನು ತಕ್ಷಣ ಅಮಾನತು ಮಾಡುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಸದಸ್ಯರು ಆಗ್ರಹಿಸಿದರು. ಪಟ್ಟಣದ ಬೆಸ್ಕಾಂ ಕಚೇರಿ ಆವರಣದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರೈತ ಸಂಘದ ಮುಖಂಡರು ಹಾಗೂ ಸದಸ್ಯರು ಭಾಗವಹಿಸಿ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಬೆಸ್ಕಾಂ ಇಲಾಖೆಯ ಎಇಇ ರಾಜು ಅವರಿಗೆ ಮನವಿ ಪತ್ರ ಸಲ್ಲಿಸಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಮರಲ್ಲಹಳ್ಳಿ ರವಿಕುಮಾರ್ ಮಾತನಾಡಿ, ಒಂದ್ಸರಿ ರೈತರು ತೀರ್ಸಿ ಸುಡ್ತಾ ಇದ್ದಾವೆ ಅಂತೇಳಿ ಹೋದ ವಾರ 16ನೇ ತಾರೀಕು ನಾವು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ನಾವು ಒಂದು ಲೆಟರ್ ಕೊಟ್ಟಿದ್ವಿ. ನೀವು ವಾರ 15 ದಿವಸ ಆದರೂ ಕೂಡ ರೈತರಿಗೆ ಟಿ ಸಿ ಕೊಡಲ್ಲ, ವೋಲ್ಟೇಜ್ ಇಲ್ಲ, ಮತ್ತು 10 ನಿಮಿಷಕ್ಕೋ ಅರ್ಧ ಗಂಟೆಗೆ ಒಂದ್ಸರಿ ಪದೇ ಪದೇ ಕರೆಂಟ್ ಹೋಗುತ್ತೆ ಅಂತ ಹೇಳಿದ್ರು ಕೂಡ ಈವರೆಗೂ ಕೂಡ ಯಾರು ಅದನ್ನು ಬಯಸ್ತಾ ಇಲ್ಲ. ಈಗ ನೋಡಿ 5 ದಿವಸ ಒಂದು ವಾರ ಆಗೈತೆ ಕೋಣಸಾಗರದ ಟಿ ಸಿ ಸುಟ್ಟು 25 ಕೇಳಿದ್ದು ಈವರೆಗೂ ಟಿ ಸಿ ಕೊಟ್ಟಿಲ್ಲ. ಹೇಳ್ತೇನೆ ಇದ್ದಾರೆ ನಾಳೆ ನಾಡ್ದು ಅಲ್ಲಿ ಅಂತ. ಇಲ್ಲಿ ಏನು ನಮ್ಮ ತಾಲೂಕಿಗೆ ದೂರ ಆಗುತ್ತೆ, ಹಿರಿಯೂರಿಗೆ ಹೋಗಿ ಟಿ ಸಿ ತಗೊಂಬರಕ್ಕಂತೇಳಿ ಮೊಗಲಳ್ಳಿಗೆ ಒಂದು ಟಿ ಸಿ ಸೆಂಟರ್ ಮಾಡಿದ್ರು. ಆ ಟಿ ಸಿ ಸೆಂಟರ್ ತೆಗೆದು ಈಗ ಯಾರೋ ಮಹಾವೀರ್ ಅಂತೆ, ಆ ಮಹಾವೀರ ಬುದ್ಧವೀರ ಗೊತ್ತಿಲ್ಲ, ಅವ್ರೇನು ಇಲ್ಲ ಇಲ್ಲಿ ಕೊಡೋಕ್ಕಾಗಲ್ಲ, ಎಲ್ಲ ಹಿರಿಯೂರಿಗೆ ಬರ್ರಿ, ಎಸ್ಟಿಮೇಟ್ ತಗೊಂಡು ಬರ್ರಿ, ಇಂಡೆಂಟ್ ತಗೊಂಬರ್ರಿ ಅಂತೇಳಿ ಆ ಪುಣಾತ್ಮ ಅಲ್ಲಿ ಒಂದು ಟಿ ಸಿ 15, 20 ಸಾವಿರ 10 ಸಾವಿರ ಉಸಿಲಿ ಮಾಡ್ತಾ ಇದ್ದಾನಂತೆ ರೈತರ ಹತ್ರ. ನಮ್ಮ ಚಳ್ಳಕೆರೆ ಮೊಳಕಾಲ್ಮೂರವ್ರು ಹೋದ್ರೆ ಅವ್ರು ಲೆಕ್ಕನೇ ಹಾಕಲ್ಲಂತೆ ರೈತರನ್ನ. ನಡಿ ಆ ಕಡೆಗೆ ಅಂತಾನಂತೆ. ನೋಡ್ರಿ ರೈತರನ್ನ ಎಷ್ಟು ಕೇವಲವಾಗಿ ಅಧಿಕಾರಿಗಳು ಮತ್ತು ಸರ್ಕಾರ ಬಳಸ್ಕೊಂತೈತೆ. ತಿರ್ಗಿ ಹೆಸರಿಗೆ ಮಾತ್ರ ದೇಶದ ಬೆನ್ನೆಲುಬು, ಹಾಲು ತರಕಾರಿ ಹಣ್ಣು ಎಲ್ಲ ಬೆಳ್ಕೊಡೋರು ಮಾತ್ರ ಅಂತ ಹೇಳುತ್ತೆ. ರೈತರನ್ನ ಬೇಕಾಬಿಟ್ಟಿಯಾಗಿ ನಡೆಸಂತೆ ಆ ಮಹಾವೀರಂಬರ್ನ ದಯವಿಟ್ಟು ಸರ್ಕಾರ ಮತ್ತು ಇಲಾಖೆ ಇವತ್ತೇ ಸಸ್ಪೆಂಡ್ ಮಾಡಬೇಕು. ನಿಮ್ಗೇನನ್ನ ಮಾನ ಮರ್ಯಾದೆ ಇದ್ರೆ ಇಷ್ಟು ಸುಡ ಬಿತ್ತಲಾಗೆ ವಾರಗಟ್ಲೆ ತಿಂಗಳಗಟ್ಲೆ ನೀವು ಟಿ ಸಿ ಕೊಡಲ್ಲ, ದುಡ್ಡು ಉಸ್ಲಿ ಮಾಡ್ತೇನೆ. ಇಲ್ಲಿಂದ 150 ಕಿಲೋಮೀಟರ್ ಆಗುತ್ತೆ ಬಾರ್ಡ್ರು, ನಮ್ಮ ಬಳ್ಳಾರಿ ಬಾರ್ಡ್ರಿಂದ ಹಿರಿಯೂರಿಗೆ ಹೋಗಿ ಟಿ ಸಿ ತಗೊಂಡ್ಬರಕ್ಕೆ. ಅವರು 15-20 ಸಾವಿರ ಉಸಿಲಿ ಮಾಡ್ತಾರಂತೆ. ನಾಚಿಕೆ ಆಗಲ್ಲ ನಿನಗೆ? ಮಾನ ಮರ್ಯಾದೆ ನಿನಗೇನು? ದುಡ್ಡು ಕೊಡಲ್ಲ ಸರ್ಕಾರ, ಇಲಾಖೆ ಸಂಬಳ ಕೊಡಲ್ಲ. ರೈತರ ಹತ್ರ 15-20 ಸಾವಿರ ಉಸಿಲಿ ಮಾಡ್ತೀವಲ್ಲ, ನಿನ್ನ ಹೋಗಿ AWR ಹೋಗಿ ಖುದ್ದು ಟಿ ಸಿ ಹಾಕಿ ಬಂದ್ರೆ ಇವತ್ತು ರೈತರು ಕೊಡಲ್ಲ ಅಂತೇಳಿ ನೀನು ಒಟ್ಟಿಗೆ ಏನ್ ತಿಂತೀಯ? ಯೋಚನೆ ಮಾಡಿ. ರೈತರು ಕಷ್ಟದಲ್ಲಿ ಪಾಪ ಬಂಡವಾಳ ಲಕ್ಷಗಟ್ಟಲೆ ಬಂಡವಾಳ ಹಾಕಿ ಹೊತ್ತು ಪಾಪ ಬೆಳೆ ಬೆಳಿತಾರೆ. ವಾರಗಟ್ಟಲೆ ಫಸಲಿಗೆ ನೀರಿಲ್ಲ ಅಂದ್ರೆ ಎಲ್ಲೇನು ತಡೀತೇನ್ರಿ? ನಾವೆಲ್ಲ ಹೋಗಿ ಬೇಕಾದ್ರೆ ಕುಡಿಬೋದು, ನೀರು ತರ್ಬೋದು, ಫಲ ತಡೆಯುತ್ತಾ? 1 ದಿವಸ 2 ದಿವಸ ಅಂದ್ರೆ ತಡೆಯಲ್ಲ ಫಲ. ಈಗ ಅದಕ್ಕೋಸ್ಕರ ಅವ್ರನ್ನ ಜಲ್ದಿ ಸರ್ಕಾರ ಮತ್ತು ಬೆಸ್ಕಾಂ ಇಲಾಖೆ ಅವ್ರನ್ನ ಅಮಾನತು ಮಾಡಬೇಕು, ತಕ್ಕ ಶಿಕ್ಷೆ ಆಗಬೇಕು. ಯಾರು ರೈತರ ಹತ್ರ ದುಡ್ಡು ಇಸ್ಕೊಂಡಾರ ಅವ್ರನ್ನ ಉಸಿಲಿ ಮಾಡಿ ಬಡ ರೈತರಿಗೆ ವಾಪಸ್ ಕೊಡ್ಬೇಕಂತ ಹೇಳ್ತಾ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ನಾವು ಒತ್ತಾಯ ಮಾಡಿ ಇವತ್ತು ಈ ಪ್ರತಿಭಟನೆ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ನೀವೇನೇನೋ ಬೇಜವಾಬ್ದಾರಿಯಾಗಿ ರೈತರು ಮಾತಾಡಿದ್ದೆ ಆದ್ರೆ ಹುಷಾರ್, ಮಹಾವೀರ್ ಸಾಹೇಬ್ರೆ ಹುಷಾರ್, ನೀವು ಬುದ್ಧ ಆಗ್ತೀರಿ, ಮಹಾವೀರ್ ಆಗ್ತೀರಿ ನೋಡ್ರಿ ಅಂತ ಹೇಳಿ ಇವತ್ತು ಈ